ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ಸರ್ ನಮಗೊಂದು ಮಹೀಂದ್ರ ಜೀತೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಗೂಡ್ಸ್ ವೆಹಿಕಲ್ ಸೇಲ್ ಅದ ಅಂತ. ಹಾಂ ಸರ್ ನಮ್ಮದೇ ಸರ್. ಮಹೇಂದ್ರ ಜೀತೋ ಸರ್ 2018 ಮಾಡಲ್ ಸರ್. 2018 ಮಾಡಲ್ ಐತ್ರಿ. 2018 ಮಾಡಲ್ ಸರ್. ಓಕೆ, ತಾವು ಓನರ್ ಎಷ್ಟಿಗೆ ಗಾಡಿಗೆ? ನಾವು 2ನೇ ಓನರ್ ರೀ. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ. ಹಾಂ, ಗಾಡಿ ತೊಗೊಳೋದು 3rd ಓನರ್ ನೋಡಿರಿ ಸರ್. ರನ್ನಿಂಗ್ಲಿ ಎಷ್ಟು ಐತೆ ಸರ್ ಕಿಲೋಮೀಟ್ರು? ರನ್ನಿಂಗ್ 150 ಆದ ನೋಡಿರಿ. 1,50,000 ಕಿಲೋಮೀಟ್ರ್ ಓಡೈತೆ ರೀ. ಹ್ಞೂ ರೀ. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಐತ್ರಿ, ಅಂದರೆ ಮೀಟ್ರ್ ಚಲ್ತಿ ಐತ್ರಿ? ಸರ್ ನಮ್ಮಲ್ಲಿ ಬಂದಂದ್ರೆ ಚಲ್ತಿ ಇದ್ದಿದ್ದು ಯಾವ್ದು ರೀ, ಗಾಡಿ ತೊಗೊಂಡ್ಮೇಲೆ ಇರ್ತದೆ. ಹ್ಞೂ. ಓಕೆ, ಏನು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರು ಏನು ಕಡೆಗೂ ಮಾಡಿಸಿರಿ? ಕಡೆಗೂ ಮತ್ತು ನಮ್ಮಲ್ಲಿ ಬಂದಿಂದ ಆಯಿಲ್ ಅಷ್ಟೇ ಚೇಂಜ್ ಮಾಡಿಸಿ ಸರ್. ಕಡೆಗೆ ಮಾಡಿಸಿ ಮೊದಲನೇ ಏನು ಮಾಡೋದು ಗೊತ್ತಿಲ್ಲ ಸರ್. ಓಕೆ. ನಮ್ಮಲ್ಲಿ ಬಂದಿದ ನಂತರ ನಾವು ಕಡೆಗೆ ಮಾಡಿಸಿವಿ ಸರ್. ಓಕೆ, ಗಾಡಿ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿರಿ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟಿಪ್ನಿ ಐತೆ ಟೈರು? ಒಂದು 50% ಅವ ರೀ. 50% ತನಕ ಟೈರ್ ಐತ್ರಿ? ಹಾಂ 50%, 100% ಅವ. ಮುಂದಿನ ಫುಲ್ ಅವ್ರಿ, ಹಿಂದಿನ ಸರ್ 50% ಅವ ರೀ. ಹೌದ್ರಾ? ಸ್ಟೆಪ್ನಿ ಐತಲ್ಲ ರೀ? ಹಾಂ ಸ್ಟೆಪ್ನಿ ಅದ ಸರ್. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ರಿ? ಗಾಡಿ ಕ್ಲಿಯರ್ ಅದ ಸರ್, ಏನೂ ಸಮಸ್ಯೆ ಇಲ್ಲ ಗಾಡಿದು. ಓಕೆ, ಇಂಜನ್ ಶೋಲ್ಡ್ ಇಂಜನ್ ಐತ್ರಿ? ಹಾಂ, ಇಂಜನ್ ಕಂಪ್ನಿಯಿಂದ ಏನು ಬಂದಿದ್ದು ಹಂಗೆ ಅದು, ಏನು ಮಾಡಿಸಿಲ್ಲ ನಾವು. ಪಾನ ಸಮಯಕ್ಕೆ ಹಚ್ಚಿಲ್ಲ ಇಂಜನ್ ಹೌದಾ? ನಾವು ಪಾನ ನಾವಂತೂ ಹಚ್ಚಿಲ್ಲ ಸರ್. ಅವ್ರು ಮೊದಲಿಂದ ಏನು ಮಾಡೋದು ಗೊತ್ತಿಲ್ಲ ರೀ. ಹೌದ್ರಾ? ಹ್ಞೂ, ನಾವಂತೂ ಪಾನ ಅಂತ ರಿಪೇರಿನೇ ಮಾಡಿಸಿಲ್ಲ ಸರ್ ಇನ್ನೂ ತನಕ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮುಂದೆ ಕೆಲ್ಸಗಳು ಒಂದು ಸ್ವಲ್ಪ ಡೆಂಟ್ ಆಗ್ಯದ ರೀ. ಓಕೆ. ಮೊನ್ನೆ ಸೊಲ್ಲಾಪುರ್ಗೆ ಹೋದಾಗ ರೀ ರಿವರ್ಸ್ ತಂದು ಹಚ್ಚ ನಾವು ಮನುಷ್ಯ, ಅದು ಅಷ್ಟೇ ಬಿಟ್ಟಿವ್ರಿ, ಏನು ಮಾಡಿಲ್ಲ ರಿಪೇರಿ ಮಾಡಿಸಿಲ್ಲ ರೀ, ಅಷ್ಟೇ ಬಿಟ್ಟಿನಿ ನಾವು. ಮುಂದ್ಗಡೆ ಆಗೈತೆ ರೀ? ಮುಂದ್ಗಡೆ ಡೆಂಟ್ ಆದ್ರೆ ಜರ ಅದು ಏನೋ ಒಳಗೆ ತಗಡ ಒಳಗೆ ಹೋಯ್ತು ಅಷ್ಟೇ, ಅದು ಬಿಟ್ರೆ ಏನೂ ಇಲ್ಲ ರೀ. ಗೀಚ್ ಏನು ಬಿದ್ದಿಲ್ಲ ರೀ. ದೊಡ್ಡದಾಗಿ ಮೇಜರಾಗಿ ಆಕ್ಸಿಡೆಂಟ್ ಏನಾಗಿಲ್ಲ ರೀ? ಮೇಜರ್ ಏನಿಲ್ಲ ರೀ, ಸುಮ್ಮನೆ ಟಚ್ ಆಗ್ಯದ. ರಿವರ್ಸ್ ಗಾಡಿ ತಂದ್ರೆ ಟಚ್ ಮಾಡಿದ್ರೆ ಒಳಗೆ ತಗಡ ಅಷ್ಟೇ ಬಿಟ್ಟರು. ಹೌದ್ರಾ? ಹ್ಞೂ. ಓಕೆ ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಲ್ಲ ಕ್ಲಿಯರ್ ಅದ ಸರ್. ನಮ್ದು ಇನ್ಸೂರೆನ್ಸ್ ಒಂದಿಲ್ಲ, ಎಲ್ಲ ಕ್ಲಿಯರ್ ಅದ ಸರ್. ಓಕೆ, FC ಎಲ್ಲ ರನ್ನಿಂಗ್ ಐತ್ರಿ? ಹಾಂ FC ರನ್ನಿಂಗ್ ಅದ ಸರ್. ಎಲ್ಲ 2027 ತನಕ FC ಸರ್. ಓಕೆ, ನಿಮ್ಮ ಕೈಯಾಗ ಮೈಲೇಜ್ ಹತ್ತಲ್ಲ ಏನು ಬರುತ್ತೆ ಸರ್ ವೆಹಿಕಲ್ಲು? 30 ತನಕ ಬರ್ತದೆ ಸರ್. ಲೋಡ್ ಆಗ್ರೆ 28, 26 ಬರುತ್ತೆ ಸರ್. ನಮ್ಮ ಊರಲ್ಲಿ ಗುಲ್ಬರ್ಗ 50 ಕಿಲೋಮೀಟರ್ ಸರ್. 5 ಲೀಟ್ರದಾಗ ಹೋಗಿ ಬಂದಿನ ಒಂದು 1 ಲೀಟ್ರ್ ಹಂಗೆ ಉಳಿತು ನೋಡಿರಿ. ಓಕೆ, ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೇನು ರೀ? ನಮ್ಮ ಕಡೆಯಿಂದ ಏನಿಲ್ಲ ಸರ್, ಅದೇನು ತೊಗೊಂಡು ಹಂಗೆ ಇದು ಮಾಡಿವಿ ಸರ್. ನಾವು ತೊಗೊಂಡು 18 ತಿಂಗಳು ಆಯ್ತು ನೋಡಿ ಸರ್. ಹೌದ್ರಾ? 18 ತಿಂಗಳು ಆಯ್ತು ರಂಬಲ್ಲಿ ಬಂದು. ಎಷ್ಟು ಫೀಟ್ ಬರ್ತದೆ ರೀ ತೊಟ್ಟಿ ಇದು? 6.5 ಫೀಟ್ ಅದ ರೀ. 6 ಫೀಟ್ ಐತ್ರಿ? ಹ್ಞೂ. ಓಕೆ, ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿರಿ? ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ರೀ, ಅದು ಸಾದಾ ಆದ್ರೆ ನಾವು ಒಂದು ಕುದಿಸಿದ್ದು. ಓಕೆ ರೀ, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನು ಹೇಳ್ತೀರಿ ಸರ್? ಗಾಡಿ ಪ್ರೈಸ್ ಏನು ಕೋಟ್ ಮಾಡ್ತೀರಾ? ನಾವು 350 ಸರ್ ತಂದಿದ್ದು ಸರ್. ಹಾಂ, ನಾವು ಒಂದು 50 ಹೋಗಲಾಕ 3 ಬಂದು ಬಿಡ್ಬೇಕು ಅನ್ನೋದು ಸರ್. ಮಾಡಲ್ ಬಂದುಬಿಟ್ಟು 2018 ಮಾಡಲು ತಾವು ಸೆಕೆಂಡ್ ಓನರ್, ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ ರೀ? ಹಾಂ, ತರ್ಡ್ ಓನರ್ ಅದ ಸರ್. ಸರ್ ಇದು 3 ಲಕ್ಷಕ್ಕೆ ರೇಟ್ ಹೇಳಕತ್ತಿರಲ್ಲ, ಇನ್ಶೂರೆನ್ಸ್ ಏನು ತಾವೇ ಕಟ್ಕೊಡ್ತಿರೋ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ? ಗಾಡಿ ತೊಗೊಂಡ್ಮೇಲೆ ಹೆಚ್ಚು ಕಮ್ಮಿ ಮಾಡಮ್ ಸರ್. ಅದನ್ನು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ ಒಟ್ಟು? ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಯಾವಾಗ ಬಂದ ಬಳಿಕ ಆದಷ್ಟು ನೀವ್ರು ಕಟ್ಕೊಡೋದಾಗಿತ್ತು, ಅವರೇ ಕಟ್ಕೊಳ್ಳೋದಾಗಿತ್ತು, ಹಾಂ, ಒಟ್ಟು ಎರಡರಾಗ ಒಂದು ಆಗೈತೆ ರೀ. ಅವ್ರು ಅದು ಕಟ್ಬೋದು, ನಾವು ಕಟ್ಬೋದು ಅಂತ. ಒಟ್ಟು 3 ಲಕ್ಷನೂ ಫೈನಲ್ ರೇಟ್ ಆಗಲ್ಲ ರೀ? ಹಾಂ, ನೆಗೋಷಿಯಬಲ್ ಆಗ್ಬೋದು ಸರ್. ತಳಗ ಆಮ್ಯಾಗ ನೆಗೆಶ್ವಲ್ ಮಾಡ್ಕೊಡ್ತೀರಲ್ಲ? ಹಾಂ, ಮಾಡಿಕೊಡ್ತೀವಿ ಸರ್. ಓಕೆ, ಗಾಡಿ ಒಂದು ಲೊಕೇಶನ್ ರೀ? ಗಾಡಿ ಲಕ್ಷಣ ದೇವಣ್ಣ ಸರ್. ಎಲ್ಲಿ ರೀ ಸರ್, ಎಲ್ಲಿ ಬರ್ತಿದ್ದು? ಅಫ್ಜಲ್ಪುರ ತಾಲೂಕು. ಅಫ್ಜಲ್ಪುರ್ಲಿಂದ 5 ಕಿಲೋಮೀಟರ್ ಅದ ರೀ. ಆಲ್ಮೇಲ್ ತಾಲೂಕಿಂದ 15 ಕಿಲೋಮೀಟರ್ ಅದ ರೀ ನಮ್ಮೂರು. ಇದು ಬಿಜಾಪುರ ಡಿಸ್ಟಿಕ್ ಏನು ರೀ? ಬಿಜಾಪುರ ಡಿಸ್ಟಿಕ್ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ನಂಬರ್ ನಮ್ಮದು ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆನಾ? ಸರಿ ಸರ್. ಸರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.